ಯಾವುದು ನನಗೆ 2 ಸಲ ಬಂದಾಗಲೇ ನಾನು ತಿರಸ್ಕಾರ ಮಾಡಿದ್ದೀನಿ. ಕೊಯ್ಲೇಷನ್ ಗೌರ್ಮೆಂಟ್ ಇದ್ದಾಗ ಸಿಲ್ಕ್ ಬೋರ್ಡ್ ಕೊಟ್ಟಿದ್ದರು, ಮೊನ್ನೆ ಬೀಜ ನಿಗಮ ಕೊಟ್ಟಿದ್ದರು, ಮತ್ತು ಅದು ಬೇಡ ಅಂತ KSRTC BMTC ಕೊಡೋಕ್ಕೆ ಬಂದರು. ನನಗೆ ಯಾವುದು ಅಂಥದ್ದು ಬೇಡ, ನನಗೆ ಕೊಟ್ಟರೆ ಸಚಿವ ಸ್ಥಾನ ಕೊಡಿ, ನನ್ನ ಕ್ಷೇತ್ರ ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ ನಾನು ಹೇಳಿದ್ದೆ. ಆ ಕೆಲಸ ಆಗಿಲ್ಲ. ಯಾವ ಕಾರಣಕ್ಕೂ ನನಗೇನೂ ಬೇಡ, ನನಗೆ ನನ್ನ ಕ್ಷೇತ್ರಕ್ಕೆ ಒಳ್ಳೆ ಅನುದಾನ ಕೊಡಲಿ, ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಂಡು ನನ್ನ ಕ್ಷೇತ್ರವನ್ನು ನಾನು ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ ಆಸೆ ನನಗಿದೆ. ಸರ್ ಮುಂದಿನ ನಿಲುವು ಏನಿಲ್ಲ, ಇಷ್ಟೇ. ನಾವೇನು ನಾನು ರಾಜೀನಾಮೆ ಕೊಡ್ತೀನಿ ನಾನು ಹೇಳಲ್ಲ. ಯಾಕೆ ಹೇಳ್ಬೇಕು? ನಾನು ರಾಜೀನಾಮೆ ಯಾಕೆ ಕೊಡಬೇಕು? ನನಗೇನು ಒಬ್ಬ ರಾಜನಾಯಕರು ಬಂದು ನನಗೇನು ಅಲ್ಲಿ ನನ್ನ ಎಲೆಕ್ಷನ್ ಆದಾಗ ಕ್ಯಾನ್ವಾಸ್ ಮಾಡಿಲ್ಲ, ಪಾರ್ಟಿಯಿಂದ ₹1 ಕೊಟ್ಟಿಲ್ಲ. ನಾನು ಯಾಕೆ ರಾಜೀನಾಮೆ ಕೊಡಬೇಕು? ನನ್ನ ಕ್ಷೇತ್ರದ ಜನ ನನಗೆ ಓಟ್ ಹಾಕಿ ನಾನು ಗೆಲ್ಸಿರೋದು. ಅವ್ರಿಗೆ ಇವತ್ತು ನಾನು ರಾಜೀನಾಮೆ ಕೊಟ್ಟು ಅವ್ರಿಗೆ ಮೋಸ ಮಾಡಿ ಅವ್ರಿಗೆ ಅನ್ಯಾಯ ಮಾಡುವಂಥ ಕೆಲಸ ನಾನು ಮಾಡಲ್ಲ. ಇರ್ತೀನಿ, ನನ್ನ ಶಕ್ತಿ ನಾನು ತೋರಿಸ್ತೀನಿ. ಸಚಿವ ಸ್ಥಾನ ಹೈಕಮಾಂಡಲ್ಲಿ ತಪ್ಪಿದೆ ಅಂತ ನನಗಿರುವಂಥ ಅನಿಸಿಕೆ. ಹೈಕಮಾಂಡಲ್ಲಿ ಹೈಕಮಾಂಡಲ್ಲಿ ಏನು ಚೆನ್ನಾಗಿಲ್ಲ. ನಾನೇನಾಯಿತು, ನನ್ನ ಕ್ಷೇತ್ರ ಆಯಿತು, ನನ್ನ ಮನೆ ಆಯಿತು, ಹೋದರೆ ನಾನು ಯಾವಾಗಲಾದರೂ CM ಮಿನಿಸ್ಟ್ರ್ ಜೊತೆ ಹೋಗ್ತೀನಿ ಅಷ್ಟೇ. ನಾನು ಡೆಲ್ಲಿಗೆ ಹೋದನೆಲ್ಲ ನನ್ನ ಜೀವನ ಇದೇ ಫಸ್ಟ್ ಟೈಮು. ಒಂದು B.Farmಗೂ ನಾನು ಡೆಲ್ಲಿಗೆ ಹೋಗಿರಲಿಲ್ಲ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಸಲ ಡೆಲ್ಲಿಗೆ ಹೋಗಿದ್ದೆ. ಏನೋ ನನ್ನ ಲಕ್ ಸರಿ ಇಲ್ವೇನೋ ಆಗಲಿಲ್ಲ. ಇಲ್ಲ, DK ಶಿವಕುಮಾರ್ ಬೇಕು ಅಂತ ಹಠ ಹಿಡಿದಿದ್ರು. ನಂದು DK ಶಿವಕುಮಾರ್ ಬೇಕು ಅಂತ ಹಠ ಇಟ್ಟಿದ್ದು, ಕೊನೆಗಲಿ ತನಕ ನಂದು ಇಟ್ಕೊಂಡಿದ್ರು. ಹೈಕಮಾಂಡ್ ಕೆಲ ಕಾರಣ ಅಂತಲೂ ನಿಂಗಾಗಿದೆ. ನೀವು ಹೋಗಿ ನಿಜಾಂಶ ತಿಳಿಯಿರಿ. ನಾನು ನಿಮ್ಮ ಮಾಧ್ಯಮ ಮಿತ್ರರಿಗೆ ಒಂದು ಮಾತೆಲ್ಲ ಕೇಳ್ತೀನಿ. ನಾನೇನು ಸರ್ಕಾರದ 1 ಕುಂಟೆ, 1 ಎಕರೆ ಬೇಡ, 1 ಕುಂಟೆಯಲ್ಲಿದೆ, ನಿಮ್ಮ ಮಾಧ್ಯಮದಿಂದ ತಂದು ರಾಜೀನಾಮೆ ಇಲ್ಲೇ ಬಿಸಾಕ್ತೀನಿ. ನನಗೆ ಆ ಅವಶ್ಯಕತೆ ಇಲ್ಲ. ಒಂದು ಡಾಕ್ಯುಮೆಂಟ್ ತಗೊಂಡು ಬರ್ಬೇಕ್ರಿ ಯಾರಾದರೂ. ಅದು ಹಿಂಗಾಗಿದೆ ಅಂತೇಳಿ ಇಲ್ಲ. DC ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ನೀವು ಅರ್ಜಿ ಬರೀರಿ. ನೀವೇ ಸೊಮಾಟಾಗಿ ನೀನೇ ಇಲ್ಲಿಂದ ಬಂದು ಅಲ್ಲಪ್ಪ ಆ ಕ್ಷೇತ್ರ ಆ ಪಕ್ಕದಲ್ಲಿ ನೀವು ಮೀಡಿಯಾದವರು ಅಷ್ಟೇ, ಅವ್ರು ಹೇಳಿದ್ದೆಲ್ಲ ನೀವು ಆಗ್ತೀರ. ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಹೋಗಿ ಅಲ್ಲಿರೋನು ಕಲೀರ, ಅಲ್ಲಿ ಸೋಮಲಾಪುರ ಊರುಗಳಲ್ಲಿ ಮನೆಗೆ ಹೋಗಿ ಸುಬ್ಬಾರೆಡ್ಡಿಯಿಂದ ನಿಮ್ಮ ಅನಾನುಕೂಲ ಆಗಿದೆ, ನಿಮ್ಗೆ ಅನ್ಯಾಯ ಆಗಿದೆ ಅಂತ ಕೇಳಿ. ಆಗಿದೆ ಅಂತ ಹೇಳಿದ್ರೆ ಒಬ್ಬರಾಗಲಿ ನಾನು ನಿಮ್ಮೆಲ್ಲರೂ ರಾಜೀನಾಮೆ ಬೀಸಕ್ಕೆ ನನಗಂತ ಅವಶ್ಯಕತೆ. ಸರ್, ಯಾರು ನಡೆಸ್ತಾ ಇದ್ದಾರೋ ಗೊತ್ತಿಲ್ಲ, ಅವ್ರಿಗೆ ಒಳ್ಳೇದಾಗಲಿ. ನೀವು ನೋಡಿದ್ದೀರಿ, ನಾನು 15 ವರ್ಷದಿಂದ ರಾಜಕೀಯ ಜೀವನದಲ್ಲಿದ್ದೀನಿ. ಒಬ್ಬರಿಗೆ ತೊಂದರೆನೂ ಕೊಡಲ್ಲ. ನನಗೆ ಎಷ್ಟು ದಿನ ಆದರೆ ಅಷ್ಟು ದಿನ ಆಗಲಿ. ನನಗೇನು ರಾಜಕೀಯ ನಂಬಿ ಜೀವನ ಮಾಡ್ತಾರೋ ನಾನಲ್ಲ. ನನ್ನ ಕಸಬು ರಾಜಕೀಯ ಅಲ್ಲ. ನನ್ನ ಸರ್ವಿಸ್ಗೋಸ್ಕರ ನಾನು ಇಲ್ಲಿರೋದು. ದಿನ ಸರ್ವಿಸ್ ಇದಲ್ಲ ಅಂದ್ರೆ ನಾನು ಸರ್ವಿಸ್ ಇದ್ದೇ ಇದೆ, ನಾನು ಮಾಡ್ಕೊಂಡು. ಸರ್, ಯಾರ ಕೈಲಾಗುತ್ತೆ ನನ್ನ ವರ್ಚಸ್ ಕಮ್ಮಿ ಮಾಡೋಕ್ಕೆ? ನನ್ನ ಜನ ಮನ್ಸು ಮಾಡಬೇಕು. ನಾನು ಅವ್ರಿಗೆ ಅನುತಮ್ಮಂತ ಅವ್ರ ಕಷ್ಟಕ್ಕೆ ಹಾಕಿದ್ದೀನಿ. ನಿನ್ನ ಕಷ್ಟಕ್ಕೆ ಹಾಕಿದ್ರೆ ಯಾವತ್ತೋ ಒಂದು ದಿವಸ ಸುಬ್ಬಾರೆಡ್ಡಿ ಅಂದ್ರೆ ನೆನೆಸ್ಕೊಳ್ತೀಯ. ಹಂಗೆ ನಮ್ಮ ಜನರ ಕಷ್ಟಕ್ಕೆ ಹಾಕಿದ್ದೀನಿ. ಅವ್ರು ನೆನೆಸ್ಕೊಳ್ಳೋ ಸಾಕು, ಯಾವನೋ ನೆನೆಸ್ಕೊಳ್ಳೋ ನನಗೇನು ಆಗಬೇಕಾಗಿತ್ತು. ನನಗೆ ಅವಶ್ಯಕತೆನೇ ಇಲ್ಲ.